ಚಿನ್ನತಂಬಿ ಗೋಲ್ಡ್ ದೋಖಾ ಪ್ರಕರಣದ ರಹಸ್ಯ ಬಗೆದಷ್ಟು ಬಯಲಾಗುತ್ತಿದೆ. 4 ದಿನದಲ್ಲಿ ಬರೋಬ್ಬರಿ 200ಕ್ಕೂ ಹೆಚ್ಚು ದೂರುಗಳು ದಾಖಲಾಗಿವೆ. ಈ ಮಧ್ಯೆ 600 ಕೆಜಿ ಚಿನ್ನ ಕರಗಿಸಿದ್ದಾನೆ ಅನ್ನುವ ಸ್ಫೋಟಕ ವಿಚಾರವೂ ಬಯಲಾಗಿದೆ. ಬಗೆದಷ್ಟು ಬಯಲಾಗ್ತಿದೆ ಚಿನ್ನತಂಬಿ ಮೋಸದಾಟ. 600 ಕೆಜಿ ಚಿನ್ನ ಕರಗಿಸಿದ್ದಾನಂತೆ ಮಹಾವಂಚಕ. ಸುಮಾರು 600 ಕೆಜಿಗೂ ಹೆಚ್ಚು ವ್ಯವಹಾರಗಳು. ಈಗಿನ ಕಾಲದಲ್ಲಿ ನಂಬಿಕೆ ಅನ್ನೋ ಪದಕ್ಕೆ ಜಾಗನೇ ಇಲ್ಲ ಬಿಡಿ. ಹಣ ಬಂದ್ರೆ ಸಾಕು, ಯಾರನ್ನ ಬೇಕಿದ್ರೂ ಯಾಮಾರಿಸ್ತಾರೆ, ಯಾರ ತಲೆ ಬೇಕಾದ್ರೂ ಒಡಿತಾರೆ. ಇಂತಹದ್ದೇ ವಂಚಕರ ಜಾಲಕ್ಕೆ ಮೈಸೂರು ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಚಿನ್ನತಂಬಿ ಮೋಸದಾಟ ಬಗೆದಷ್ಟು ಬಯಲಾಗ್ತಿದೆ. ಚಿನ್ನದ ಗಿರಿವಿ ಅಂಗಡಿ ಇಟ್ಟುಕೊಂಡು ಜನರಿಗೆ ಯಾಮಾರಿಸುತ್ತಿದ್ದ ಸೌಂದರ್ಯರಾಜ್ನ ಮತ್ತಷ್ಟು ಕಳ್ಳಾಟ ರಿವೀಲ್ ಆಗಿವೆ. ಚಿನ್ನತಂಬಿ ಎಸ್ಡಿಜೆ ಗೋಲ್ಡ್ ಕಂಪನಿ ನಂಬಿ ನೂರಾರು ಜನ ಮೋಸ ಹೋಗಿದ್ದಾರೆ. ಇದರ ಬೆನ್ನಲ್ಲೇ ಮೈಸೂರು ಪೊಲೀಸ್ ಕಮಿಷನರ್ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ಚಿನ್ನತಂಬಿಯಿಂದ ಮೋಸ ಹೋದವರು ದೂರು ಕೊಡುವಂತೆ ಸೂಚನೆಯನ್ನ ನೀಡಿದ್ದಾರೆ. ಹೀಗಾಗಿ 200ಕ್ಕೂ ಹೆಚ್ಚು ದೂರುಗಳು ರಾಜ್ಯದ ನಾನಾ ಭಾಗಗಳಿಂದ ಬಂದಿವೆ. ರಾಜ್ಯ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಲ್ಲಿಯೂ ವಹಿವಾಟು ನಡೆಸಿದ ಅನುಮಾನ ಹುಟ್ಟಿಕೊಂಡಿದೆ. ಹಾಸನ ಮೂಲದ ಮೂವರಿಗೆ 40 ಲಕ್ಷ ಪಂಗನಾಮ ಹಾಕಿರೋದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಈ ಬಗ್ಗೆ ಪೊಲೀಸರು ಪ್ರತ್ಯೇಕ ತನಿಖೆ ಕೈಗೊಂಡಿದ್ದಾರೆ. ಈ ಮಧ್ಯೆ ಮತ್ತೊಂದು ಸ್ಫೋಟಕ ರಹಸ್ಯ ಬಯಲಾಗಿದೆ. ಇಲ್ಲಿವರೆಗೆ ಚಿನ್ನತಂಬಿ ಸುಮಾರು 600 ಕೆಜಿ ಚಿನ್ನ ಕರಗಿಸಿದ್ದಾನೆ ಅನ್ನೋದು ಗೊತ್ತಾಗಿದೆ. ಈ ಬಗ್ಗೆ ಶಾಸಕ ಶ್ರೀವತ್ಸ ಚಿನ್ನತಂಬಿಯ ಅಸಲಿ ಕತೆ ಬಿಚ್ಚಿಟ್ಟಿದ್ದಾರೆ. ಅಲ್ಲದೆ ಮೈಸೂರಿನ ಕೆಲ ಪೊಲೀಸರು ಈತನ ಪರ ಕೆಲಸ ಮಾಡಿದ ಆರೋಪ ಕೇಳಿ ಬಂದಿದೆ. ಒಟ್ಟು ನೋಡಿದ್ರೆ ನನ್ನ ಅಂದಾಜ್ ಪ್ರಕಾರ ಈ ಪ್ರಕರಣ ಕೆದಕ್ತಾ ಹೋದರೆ ಸುಮಾರು 600 ಕೆಜಿಗೂ ಹೆಚ್ಚು ವ್ಯವಹಾರಗಳು ಕಳೆದ 3-4 ವರ್ಷದಿಂದ ಆಗಿದೆ ಅನ್ನೋದು ಗಾಬರಿ ತರ್ತಾ ಇದೆ. 600 ಕೆಜಿ ಬಿಲ್ಲಲ್ಲಿ, ಇನ್ವಾಯ್ಸ್ ಬಿಲ್ಲಲ್ಲಿ ನಂಬರ್ ಇಲ್ಲ, ಟ್ರೇಡ್ ಲೈಸೆನ್ಸ್ ಇಲ್ಲ, ಏನೂ ಇಲ್ಲದೆ ಒಬ್ಬ ಚಿನ್ನ ತಗೊಳ್ಳಕ್ಕೆ ಹೆಂಗೆ ಅನುಮತಿ ಕೊಡ್ತಾನೆ? ಸದ್ಯ ಚಿನ್ನತಂಬಿಯನ್ನ ಬಂಧಿಸಿರೋ ಪೊಲೀಸರು ಡ್ರಿಲ್ ಮಾಡ್ತಿದ್ದಾರೆ. ಕೆಪಿಐಡಿ ಕಾಯ್ದೆಯಡಿ ಹೊಸ ದೂರುಗಳನ್ನು ದಾಖಲು ಮಾಡಿಕೊಳ್ತಿದ್ದಾರೆ. ಈ ಮಧ್ಯೆ ಚಿನ್ನತಂಬಿ ಜಾಮೀನಿಗಾಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾನೆ. ಒಟ್ಟಾರೆ ಚಿನ್ನತಂಬಿಯ ಚಿನ್ನದಂಥ ಮಾತಿಗೆ ಮರುಳಾದ ಜನ ಕಣ್ಣೀರು ಹಾಕುವಂತಾಗಿದೆ. ವಂಚಕನ ಮತ್ಯಾವ ಸತ್ಯ ಹೊರಬರ್ತಾವೋ ಕಾದು ನೋಡಬೇಕಿದೆ. ಆನಂದ್ KS, ನ್ಯೂಸ್ 18, ಮೈಸೂರು.